ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಈ ವಿಡಿಯೋದೊಳಗೆ ನಾನು ಢೋಕ್ಲಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಢೋಕ್ಲಾ ಹೇಗೆ ಮಾಡೋದು, ಪರ್ಫೆಕ್ಟಾಗಿ ಅದನ್ನು ಯಾವ ರೀತಿ ನಾವು ಒಗ್ಗರಣೆ ಹಾಕಬೇಕು, ಅದ್ರ ಜೊತೆಗೆ ಹಿಟ್ಟು ಕೂಡ ಯಾವ ರೀತಿ ಪರ್ಫೆಕ್ಟಾಗಿದ್ದರೆ ಸ್ಮೂತಾಗಿ ಸ್ಪಾಂಜಿ ಟೈಪಲ್ಲಿ ಢೋಕ್ಲಾನ ನಾವು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಢೋಕ್ಲಾ ಚೆನ್ನಾಗಿ ಬರಬೇಕು ಮತ್ತು ಸ್ಪಾಂಜಿಯಾಗಿರಬೇಕು ಅಂತಂದರೆ ನಾವು ಮಾಡುವಂಥ ಬ್ಯಾಟರ್ ಏನಿರುತ್ತೆ, ಅಂದರೆ ಹಿಟ್ಟನ್ನು ಯಾವ ರೀತಿ ನಾವು ಕಲಿಸ್ಕೋತೀವಿ ಅದು ತುಂಬ ಇಂಪಾರ್ಟೆಂಟ್. ಅದನ್ನು ಕೂಡ ಚೆನ್ನಾಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಢೋಕ್ಲಾ ಮಾಡೋದ್ರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಅನಿಸಿದ ಮಟ್ಟಿಗೆ ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡೋಣ ಹಾಗಿದ್ದರೆ ಢೋಕ್ಲಾ ಮಾಡೋದಕ್ಕೆ ಏನೇನು ಬೇಕು ಅಂತ. ಫ್ರೆಂಡ್ಸ್, ಢೋಕ್ಲಾ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 1.5 ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನು ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಸೊ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ಕಲ್ಲು ಉಪ್ಪನ್ನು ಸೇರಿಸ್ತಾ ಇದ್ದರೆ ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಅದಾದ ನಂತರ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಉಪ್ಪಿನ ಕ್ವಾಂಟಿಟಿನ ಕಮ್ಮಿ ಮಾಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಸಕ್ಕರೆನ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ ಢೋಕ್ಲಾದಲ್ಲಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ರೀತಿ ಗಂಟು ಇರಬಾರ್ದು. ಇದಾದ ನಂತರ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕ್ಕೋತಾ ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಒಮ್ಮೆಗೆ ನೀವು ನೀರನ್ನು ಹಾಕಬಾರ್ದು, ಸ್ವಲ್ಪನೇ ಹಾಕ್ತಾ ಇರಬೇಕು. ಎಲ್ಲಿವರೆಗೂ ಇದೊಂದು ಸ್ಮೂತ್ ಬ್ಯಾಟರಾಗಿ ತಯಾರಾಗೋದಿಲ್ವೋ, ಅಂದರೆ ನಾವು ಈ ಒಂದು ಏನು ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀವಿ ಢೋಕ್ಲಾಗೋಸ್ಕರ. ಸೊ ಈ ಒಂದು ಹಿಟ್ಟಿನ ಬ್ಯಾಟರ್, ಇಡ್ಲಿ ಮಾಡೋ ಬ್ಯಾಟರ್ ಯಾವ ಇರುತ್ತೆ, ಇಡ್ಲಿ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿಯೇ ಇದು ಇರಬೇಕು. ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ನೀರನ್ನು ಹಾಕ್ತಾ ನಾವು ಆ ಒಂದು ಹದಕ್ಕೆ ಇದನ್ನು ತರಬೇಕಾಗುತ್ತೆ. ನೋಡಿ, ಈ ರೀತಿ ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳು ಕೂಡ ಇರಬಾರ್ದು, ಒಂದು ಮೀಡಿಯಮಲ್ಲಿ ಇರಬೇಕು. ಇದನ್ನು ನಾವು ಇಡ್ಲಿ ಹಿಟ್ಟನ್ನು ಕೂಡ ಇದೇ ರೀತಿಯೇ ತಯಾರು ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಇಡ್ಲಿ ಹಿಟ್ಟಿನ ಉದಾಹರಣೆ ಕೊಟ್ಟಿದ್ದೀನಿ ಇಲ್ಲಿ. ಸೊ ನೋಡಿ, ಈ ರೀತಿ ಆದರೆ ಸಾಕು. ಇವಾಗ ಢೋಕ್ಲಾನ ತಯಾರು ಮಾಡೋದಕ್ಕೆ ನಾನು ನೀರನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ನೀವು ಢೋಕ್ಲಾ ಮಾಡೋದಕ್ಕೆ ಇದೇ ರೀತಿ ಪಾತ್ರೆನೇ ತೊಗೋಬೇಕಂತ ಇಲ್ಲ. ಮನೇಲಿ ಯಾವುದಾದ್ರೂ ಅಗಲವಾದ ಪಾತ್ರೆ ಇದ್ದರೆ ಸಾಕು. ಅದರಲ್ಲಿ ಈ ರೀತಿ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಇಡಿ. ಅಕಸ್ಮಾತ್ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಚಿಕ್ಕದು ಯಾವುದಾದ್ರೂ ಒಂದು ಬೊಟ್ಲು ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ಉಲ್ಟಾ ಮಾಡಿ ಅದನ್ನಿಟ್ಟರೆ ಸೊ ಸಾಕು. ಸೊ ಸುತ್ತಲೂ ನೀರನ್ನು ಹಾಕಿದರೆ ಅದ್ರ ಮೇಲೆ ಢೋಕ್ಲಾ ಇಟ್ಟಿವಿ ಅಂತಂದರೆ ಸೊ ಅದು ತಾನಾಗೇ ಉಬ್ಬಿ ಬರುತ್ತೆ. ನೆನ್ಪಿಡಿ, ನಾವು ನೀರನ್ನು ಹಾಕ್ತಾ ಇರ್ತೀವಿ ಈ ಒಂದು ಪಾತ್ರೆಗೆ, ಆಗ ನಮ್ಮ ಸ್ಟ್ಯಾಂಡ್ ಏನಿದೆ ಅದು ಮುಳುಗಬಾರ್ದು. ನೀರು ಕಾಯುವವರೆಗೂ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಡೋಣ. 10 ನಿಮಿಷ ಆಗಿದೆ, ಕಡಲೆ ಹಿಟ್ಟು ಚೆನ್ನಾಗಿ ನೆಂದಿದೆ, ನೀವು ನೋಡ್ಬೋದು. ಸೊ ಇದಕ್ಕೆ ನಾನು ಈನೋ ಸೇರಿಸ್ತಾ ಇದ್ದೀನಿ. ಈನೋ ನಿಮಗೆ 8 ರೂಪಾಯಲ್ಲಿ ಒಂದು ಪ್ಯಾಕೆಟ್ ಸಿಗುತ್ತೆ. ಸೊ ಒಂದು ಪ್ಯಾಕೆಟನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಇದಕ್ಕೆ ಅಡುಗೆ ಸೋಡಾ ಹಾಕ್ತಾರೆ, ಅಥವಾ ತಿನ್ನೋ ಅಡುಗೆ ಸೋಡಾ ಕೂಡ ಹಾಕ್ತಾರೆ. ಕುಕ್ಕಿಂಗ್ ಸೋಡಾ ಅಂತ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕ್ತಾರೆ. ಅದಿಲ್ಲ ಅಂತಂದರೆ ನಿಂಬೆ ರಸ ಕೂಡ ಹಾಕ್ತಾರೆ. ನಾನಿವಾಗ ಕಡಲೆ ಹಿಟ್ಟಿಗೆ ಈನೋನ ಸೇರಿಸ್ತಾ ಇದ್ದೀನಿ. ಒಂದು ಪ್ಯಾಕೆಟಲ್ಲಿ ಇಷ್ಟು ಈನೋ ಇರುತ್ತೆ. ಸೊ ಇದು ಸಾಕಾಗುತ್ತೆ 1.5 ಕಪ್ಪು ಕಡಲೆ ಹಿಟ್ಟಿಗೆ. ಸೊ ಇದನ್ನು ಹಾಕಿದ ತಕ್ಷಣವೇ ಇನ್ಸ್ಟೆಂಟಾಗಿ ಇದರಲ್ಲಿ ಬಬಲ್ಸ್ ಬರೋದಕ್ಕೆ ಶುರು ಆಗುತ್ತೆ. ನೀವಿವಾಗ ನೋಡ್ಬೋದು ಹಿಟ್ಟು ಒಂದಿರೋದು 2 ಪಟ್ಟಾಗಿದೆ, ಅಂದರೆ ಉಬ್ಬಿ ಮೇಲೆ ಬರ್ತಾ ಇದೆ. ಸೊ ಇವಾಗ ನಾವು ತಡ ಮಾಡಬಾರ್ದು, ತಕ್ಷಣವೇ ನಾವು ಒಲೆ ಮೇಲೆ ಇದನ್ನು ಬೇಯೋದಕ್ಕೆ ಇಡಬೇಕಾಗುತ್ತೆ. ಜಾಸ್ತಿ ಲೇಟ್ ಮಾಡಬಾರ್ದು, ಇಲ್ಲಾಂದರೆ ಢೋಕ್ಲಾ ಸರಿಯಾಗಿ ಬರೋದಿಲ್ಲ. ಢೋಕ್ಲಾ ತಯಾರು ಮಾಡೋದಕ್ಕೆ ನಾನು ಇಲ್ಲಿ ಕೇಕಿನ ಒಂದು ಪಾತ್ರೆ ತೊಗೊಂಡಿದ್ದೀನಿ. 1 ಕಿಲೋ ಕೇಕಿನ ಒಂದು ಪಾತ್ರೆ ಇದು. ನಿಮ್ಮ ಮನೇಲಿ ಯಾವುದಾದ್ರೂ ಈ ರೀತಿ ಅಗಲವಾಗಿರುವಂಥ ಏನೇ ಒಂದು ಪಾತ್ರೆ ಇದ್ದರೂ ಕೂಡ ಅದನ್ನು ನೀವು ತೊಗೋಬೋದು ಇಲ್ಲಿ. ಸೊ ಅದರಲ್ಲಿ ಕೂಡ ತುಂಬ ಈಸಿಯಾಗಿ ಇದು ಬರುತ್ತೆ ಢೋಕ್ಲಾ. ಸೊ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ಎಣ್ಣೆನ ಮೊದಲು ನಾವು ಹಚ್ಚಬೇಕು. ಯಾವ ಪಾತ್ರೆಯಲ್ಲಿ ನೀವು ಢೋಕ್ಲಾ ಮಾಡ್ತಾ ಇರ್ತೀರಿ ಅದರ ಈ ರೀತಿ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿದರೆ ನಾವು ಢೋಕ್ಲಾ ಮಾಡಿ ಆದಮೇಲೆ ಢೋಕ್ಲಾ ತುಂಬ ಈಸಿಯಾಗಿ ಹೊರಬರುತ್ತೆ. ಸೊ ನೋಡಿ, ಇವಾಗ ಹಿಟ್ಟನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳಿ. ನೋಡಿರಿ, ಈ ರೀತಿ ಹಾಕಿದ ಮೇಲಾಗಿ ಸ್ವಲ್ಪ ಹಾಗೇ ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಹಾಗೇ ಟ್ರೈ ಮಾಡಿ. ಅದು ಪ್ಲೇನ್ ಆಗೋದಿಲ್ಲ. ಮತ್ತು ನೀವು ಅದನ್ನು ಟ್ಯಾಪ್ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ನೀವು ಇವಾಗ ಇದನ್ನು ಒಲೆ ಮೇಲೆ ಇಡಬೇಕು. ನೋಡಿ, ನೀರು ಕುದಿ ಬರ್ತಾ ಇದೆ. ಸೊ ಇವಾಗ ಇದನ್ನು ತಡ ಮಾಡ್ದೇ ನಾನು ಈ ಸ್ಟ್ಯಾಂಡಿನ ಮೇಲೆ ಇದನ್ನು ಇಡ್ತಾ ಇದ್ದೀನಿ ಪಾತ್ರೆನ. ಅದ್ರ ಮೇಲೆ ನಾನು ಬಾಯಿನ ಮುಚ್ಚಿ 20 ನಿಮಿಷದವರೆಗೂ ಕಂಟಿನ್ಯೂಸ್ ಆಗಿ ಇದನ್ನು ನಾನು ಕುಕ್ ಮಾಡ್ತಾ ಇದ್ದೀನಿ.
20 ನಿಮಿಷ ಆಗಿದೆ. ನಾವು ಇವಾಗ ಇದನ್ನು ಚೆಕ್ ಮಾಡಿ ನೋಡೋಣ. ಟೂತ್ ಪಿಕ್ ಅಥವಾ ಚಾಕುನಿಂದ ನಾವಿದನ್ನು ಮಧ್ಯದಲ್ಲಿ ಈ ರೀತಿ ಚುಚ್ಚಿ ನೋಡಬೇಕು. ಅಕಸ್ಮಾತ್ ಇದು ಹಿಟ್ಟಾಗಿ ಬಂದರೆ ಮತ್ತೆ ಇನ್ನೊಂದು 10 ನಿಮಿಷ ಬೇಯಿಸಿ, ಅದರ್ವೈಸ್ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದು ತಣ್ಣಗಾಗೋದಕ್ಕೆ ಇಡೋಣ. ಸೊ ಇವಾಗ ನಾವು ಸ್ವಲ್ಪ ಒಗ್ಗರಣೆನ ತಯಾರು ಮಾಡ್ಕೊಂಬಿಡೋಣ. ಇಲ್ಲಿ ನಾನು ರಿಫೈನ್ಡ್ ಆಯಿಲ್ ತೊಗೊಂಡಿರೋದು, ನಂತರ 1 ಟೇಬಲ್ ಸ್ಪೂನ್ ಇಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ. ಅದಾದ ನಂತರ 2 ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಸೇರಿಸಿ ಆದಮೇಲೆ ಸ್ವಲ್ಪ ನಾವು 1 ಗ್ಲಾಸ್ ನೀರನ್ನು ಇದಕ್ಕೆ ಆ್ಯಡ್ ಮಾಡಬೇಕು. 1 ಗ್ಲಾಸ್ ನೀರಾದರೆ ಸಾಕು. ನೋಡಿ, ಈ ರೀತಿ ನೀರು ಹಾಕಬೇಕು. ನಂತರ ಈ ನೀರಿಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಮತ್ತೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ 2 ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು 3 ಟೇಬಲ್ ಸ್ಪೂನ್ ಕೂಡ ಸಕ್ಕರೆನ ಇಲ್ಲಿ ಸೇರಿಸ್ಬೋದು. ಈ ನೀರನ್ನು ಎಲ್ಲಿವರೆಗೂ ಕುದಿಸ್ಬೇಕು ಅಂತಂದರೆ ಇದರಲ್ಲಿ ಸಕ್ಕರೆ ಮತ್ತು ಉಪ್ಪು ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಮಾತ್ರ ಇದನ್ನು ಬಿಸಿ ಮಾಡಿದ್ರಾಯಿತು. ಜಾಸ್ತಿ ಕುದಿಸೋಕೆ ಹೋಗೋದು ಬೇಡ. ನೋಡಿ, ಸಕ್ಕರೆ ಮತ್ತು ಉಪ್ಪು ಕರಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಢೋಕ್ಲಾ ತುಂಬ ತಣ್ಣಗಾಗಿದೆ. ಸೊ ಇವಾಗ ನಾನು ಪ್ಲೇಟಿಗೆ ಇದನ್ನು ತೆಗಿತಾ ಇದ್ದೀನಿ. ಸೊ ನೋಡಿ, ತುಂಬ ಸ್ಪಾಂಜಿಯಾಗಿ ಬಂದಿದೆ. ಇವಾಗ ಇದನ್ನು ನಿಮಗೆ ಬೇಕಾದಂಥ ಆಕಾರದಲ್ಲಿ ಕಟ್ ಮಾಡ್ಕೊಂಡ್ರಾಯ್ತು. ಸೊ ಕಟ್ ಮಾಡಿದ್ಮೇಲೆ ಇದಕ್ಕೆ ನಾವು ಏನು ಒಗ್ಗರಣೆ ಕೊಟ್ಟು ನೀರು ಇಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಇದಕ್ಕೆ ನಾವು ಸೇರಿಸ್ಬೇಕಾಗುತ್ತೆ. ನಾವು ಕಟ್ ಮಾಡೋದನ್ನೇ ಹಾಗೆ ಹಾಕಿದರೆ ನಾವು ಹಾಕಿರುವಂಥ ಈ ಒಗ್ಗರಣೆ ಒಳಗಡೆವರೆಗೂ ಹೋಗೋದಿಲ್ಲ. ಸೊ ಹೀಗಾಗಿನೇ ಫಸ್ಟಿಗೆ ಕಟ್ ಮಾಡಬೇಕು. ಅದಾದಮೇಲೆ ಒಗ್ಗರಣೆ ನೀರನ್ನು ಇದ್ರ ಮೇಲೆ ಹಾಕಬೇಕು. ನೋಡಿದ್ರಲ್ವಾ, ತುಂಬಾ ಈಸಿ ಇದೆ. ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಬೋದು. ಢೋಕ್ಲಾ ಮಾಡುವಂಥದ್ದು ಏನು ದೊಡ್ಡ ಸರ್ಕಸ್ ಕೆಲಸ ಅಲ್ಲ. ಪ್ರತಿಯೊಬ್ಬರು ಇದನ್ನು ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಇಲ್ಲಿ ನಾನು ಒಗ್ಗರಣೆ ನೀರನ್ನು ಹಾಕಿ ಆದಮೇಲೆ ಇದ್ರ ಮೇಲೆ ಗಾರ್ನಿಷ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪಿನಿಂದ. ನಾನಿವಾಗ ನಿಮಗೆ ಢೋಕ್ಲಾ ಕೂಡ ತೋರಿಸ್ತೀನಿ ಯಾವ ರೀತಿ ಇದು ರೆಡಿಯಾಗಿದೆ ಅಂತ ಹೇಳಿ. ನೋಡಿ, ಎಷ್ಟು ಸ್ಪಂಜಿನ ಥರ ಪುಟ್ಟಿತಾ ಇದೆ. ಸೊ ಈ ರೀತಿ ಆದರೆ ಸಾಕು, ಇದು ಪರ್ಫೆಕ್ಟಾಗಿ ಢೋಕ್ಲಾ ರೆಡಿಯಾಗಿದೆ ಅಂತಲೇ ಅರ್ಥ. ಸ್ನೇಹಿತರೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಇದನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಕೂಡ ಮಾಡ್ಕೊಳ್ಳಿ ಸಾಧ್ಯ ಆದರೆ. ಮತ್ತು ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.